ಇದು ಕಲಿಯುಗದ ರಾಜಕೀಯ. ಜನ ಮರಳು ಜಾತಿ ಮರಳು ಎಂಬಂತೆ ಪ್ರಾಮಾಣಿಕ ಮುಕ್ತ ಜನರನ್ನ ಮರಳು ಮಾಡಿ ಅವರ ಕೈ ಬೆರಳನ್ನೇ ಅವರ ಕಣ್ಣಲ್ಲಿ ಚುಚ್ಚಿ ಆಟ ಆಡಿಸುವ ರಾಜಕೀಯ. ನಾರ್ಯಾರು ಅಷ್ಟ ದಿಕ್ಪಾಲಕರ ದಿಕ್ಕಿಟ್ಟು ತನಿಖ ದಿಟ್ಟಗಾರ, ಅಟ್ಟಹಾಸದಿ ಮೆರೆಯುತ್ತಿರುವ ಮುಕ್ಕೋಟಿಯ ಮಗನನ್ನ ಕಟ್ಟಾಡಿಕೊಳ್ಳುವ ಪಠ್ಯಗಾರ, ಸಲ್ಲಿಸುವ 9 ಗ್ರಹಗಳನ್ನ ಬಿಂಬಗಿದು ಆಡಿಸುವ ಪಾವಾಂಬರ ಪರಶಿವನ ಕೈಲಾಸ ಪರ್ವತವನ್ನೇ ಬಡಿದೆತ್ತಿ ಆಡಿಸಿದ ಭಕ್ತಿ ಭಂಡಾರ. ಅದೇ ಎಮ್ಮೆಲ್ಲೆ ಇದು ಪ್ರಜಾಪ್ರಭುತ್ವ ಯುಗ. ಪ್ರಜೆಗಳೇ ಪ್ರಭುಗಳು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆರಿಸಿದ ಪ್ರತಿನಿಧಿಗಳು ಜನಪ್ರತಿನಿಧಿಗಳು. ಇದೇ ಪ್ರಾತಿನಿಧ್ಯದ ಉದ್ದೇಶವನ್ನು ಇಟ್ಕೊಂಡು ಜನರ ಸೇವೆ ಮಾಡಬೇಕೆಂದು ಕಂಕಣಬದ್ಧರಾಗಿ ನಿಂತಿರುವವರು ಅಂದಿನ ರಾಜಕಾರಣಿಗಳು. ಆದ್ರೆ ಇದು ಕಲಿಯುಗ, ಧನಿಕರ ಯುಗ. ಈಗಿನ ಲೆಕ್ಕಾಚಾರವೇ ಬೇರೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಸುವ್ಯವಸ್ಥೆಯನ್ನ ಹಾಳು ಮಾಡಿ ಜನರನ್ನ ತನ್ನ ಕೈಗೊಂಬೆಯಂತೆ ಆಡಿಸುವ ರಾಜಕಾರಣಿಗಳು ಇಂದಿನ ರಾಜಕಾರಣಿಗಳು. ಅಂದ್ರೆ ಆದ್ರೂ ಜನರ ಕಣ್ಣಿಗೆ ನಾನೊಬ್ಬ ಪರಮಾತ್ಮನಂತೆ, ಅವರ ಬೆನ್ನ ಹಿಂದೆ ನಾನೊಬ್ಬ ಅವರ ಪಾಲಿನ ಈ ಭೂಗತ ಲೋಕದಲ್ಲಿ ಸ್ಮಗ್ಲಿಂಗ್ ಎಂಬ ಸಾಮ್ರಾಜ್ಯವನ್ನು ಕಟ್ಟಿ ದೊರೆಯಾಗಿ ಆಳುತ್ತಿರುವ ಖತರ್ನಾಕ್ಗಳ ನಾಯಕ ಈ ಎಮ್ಮೆಲ್ಲೆ ಶಕ್ತಿ. ನನ್ನ ಬಲಗೈ ಭಂಜನಾಗಿ ನನ್ನೆಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಎಂಟೋಲಿಯಿಂದ ಯಾರೋ ನಿನ್ನೆ ಸಹ್ಯಾದ್ರಿ ಬೆಟ್ಟದಲ್ಲಿ ಮಾಸ್ಟರ್ ಮಕ್ಕಳ್ರ, ನೀವು ಯಾರೇ ಆಗಿರಿ, ನಿಮ್ಮನ್ನ ಪತ್ತೆ ಹಚ್ಚಿ ಇದೇ ನನ್ನ ಬಂದೂಕಿನಿಂದ ನಿಮ್ಮನ್ನ ಬರ್ಬರವಾಗಿ ಕೊಂದು ನಿಮ್ಮ ಒಂದೊಂದು ಅಂಗಾಂಗಗಳನ್ನ ಅಷ್ಟ ದಿಕ್ಕುಗಳಿಗೆ ಅಟ್ಟಿಸದೇ ಬಿಡಲಾರ. ಲೇ ಮಕ್ಕಳ, ಇನ್ನು ಮುಂದೆ ಶುರುವಾಗಲಿದೆ ಈ ಶಕ್ತಿ ಪ್ರಸಾದನ ನಾಯಕನ ಸ್ಥಾನದ